ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ನೀವು ಈ ಒಂದು 18 ವರ್ಷದ ಕೆಳಗೆ ನಿಮ್ಗೆ ಗೊತ್ತಿರಬಹುದು, ಈ ಒಂದು 2006 ಅಥವಾ 2007ನೇ ಇಸ್ವಿಯಲ್ಲಿ ನಿಮ್ಗೆ ಈ ಒಂದು ಕರ್ನಾಟಕದ ಒಂದು ಸಿಎಂ ಆಗಿದ್ದಂಥವ್ರು ಈ ಒಂದು BS ಯಡಿಯೂರಪ್ಪನವರು. ಆ ಒಂದು ಸಂದರ್ಭದಲ್ಲಿ ನಿಮ್ಗೆ ಭಾಗ್ಯ ಲಕ್ಷ್ಮಿ ಅನ್ನೋ ಒಂದು ಸ್ಕೀಮ್ ಇತ್ತು. ಆ ಒಂದು ಸ್ಕೀಮ್ ಅಲ್ಲಿ ಈ ಒಂದು ಹೆಣ್ಣು ಮಕ್ಕಳು ಜನನ ಆದ ನಂತರದಲ್ಲಿ, ಅಂದ್ರೆ ಹೆಣ್ಮಕ್ಳು ಜನಿಸಿದ ನಂತರದಲ್ಲಿ ಅವ್ರಿಗೆ ಈ ಒಂದು ಬರ್ತ್ ಸರ್ಟಿಫಿಕೇಟ್ ನ ಕೊಡ್ತಾ ಇದ್ರು. ಆ ಒಂದು ಬರ್ತ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ದಿದ್ರೆ, ಸೊ ಆ ಒಂದು ಸಂದರ್ಭದಲ್ಲಿ ನಿಮ್ಗೆ ಈ ಒಂದು ಭಾಗ್ಯ ಲಕ್ಷ್ಮಿ ಅನ್ನೋ ಒಂದು ಸ್ಕೀಮ್ ನ ನಿಮ್ಗೆ ಅಪ್ಲೈ ಆಗ್ತಾ ಇತ್ತು. ಆ ಒಂದು ಭಾಗ್ಯ ಲಕ್ಷ್ಮಿ ಅನ್ನೋ ಒಂದು ಸ್ಕೀಮ್ ನ ನೀವು ಮಾಡಿಸ್ಬೋದಾಗಿತ್ತು. ಆ ಸಂದರ್ಭದಲ್ಲಿ ಯಾರ್ಯಾರೆಲ್ಲ ಮಾಡಿಸಿದೀರಾ ಅಂತವ್ರು ಈಗ ನೀವು ಚೆಕ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಆ ಒಂದು ಸಂದರ್ಭದಲ್ಲಿ ಮಾಡಿಸಿದಂತವ್ರಿಗೆ ಎಲ್ರಿಗೂ ಕೂಡ ಇವಾಗ 1 ಲಕ್ಷ ಹಣನ ಇವಾಗ ಜಮೆ ಮಾಡಿದ್ದಾರೆ, ಅಂದ್ರೆ ಸರ್ಕಾರದಿಂದಾನೆ. ಆ ಒಂದು ಭಾಗ್ಯಲಕ್ಷ್ಮಿ ಸ್ಕೀಮ್ ಅಲ್ಲಿ, ಆ ಒಂದು ಭಾಗ್ಯಲಕ್ಷ್ಮಿ ಸ್ಕೀಮ್ ಆ ಒಂದು ಸಂದರ್ಭದಲ್ಲಿ ಆ ಒಂದು ಯೋಜನೆ ಯಾವ ರೀತಿಯಾಗಿತ್ತು ಅಂದ್ರೆ, ಈ ಒಂದು ಹೆಣ್ಣು ಮಕ್ಕಳು ಜನನ ಆದ ನಂತರದಲ್ಲಿ ಆ ಒಂದು ಬರ್ತ್ ಸರ್ಟಿಫಿಕೇಟ್ ಮತ್ತೆ ರೇಷನ್ ಕಾರ್ಡ್ ನ ಕೊಟ್ರೆ ಸಾಕು, ಆ ಒಂದು ಸ್ಕೀಮ್ಗೆ ಅಪ್ಲೈ ಆಗ್ತಾ ಇತ್ತು. ಆ ಒಂದು ಸ್ಕೀಮ್ಗೆ ಅಪ್ಲೈ ಆದ ನಂತರದಲ್ಲಿ ಪ್ರತಿ ವರ್ಷನೂ ಕೂಡ ಇದು 3,000 ರೂಪಾಯಿ ಹಣನ ಸರ್ಕಾರನೇ ಈ ಒಂದು ಡೆಪಾಸಿಟ್ ಮಾಡ್ತಾ ಇತ್ತು, ಪೋಸ್ಟ್ ಆಫೀಸ್ಗೆ ಡೆಪಾಸಿಟ್ ಮಾಡ್ತಾ ಇತ್ತು. ಆ ಒಂದು ಡೆಪಾಸಿಟ್ ಮಾಡಿದಂತ ಹಣ 15 ವರ್ಷಗಳ ಕಾಲ ಡೆಪಾಸಿಟ್ ಮಾಡಿದ್ದಾರೆ. ಅದಾದ ನಂತರದಲ್ಲಿ ನಿಮ್ಗೆ 18 ವರ್ಷ ಆ ಒಂದು ಹೆಣ್ಮಕ್ಳಿಗೆ ಆದ ನಂತರದಲ್ಲಿ ಅದು ಇಂತಿಷ್ಟು ಅಂತ, ಅಂದ್ರೆ ಕೆಲವೊಂದು ಇಂಟ್ರೆಸ್ಟ್ ಗಳು ಸೇರಿ, ಅಂದ್ರೆ ಪೋಸ್ಟ್ ಆಫೀಸ್ ನ ಒಂದು ಇಂಟ್ರೆಸ್ಟ್ ಏನಿರುತ್ತೆ ಅದು ಸೇರಿ ಇವಾಗ 1 ಲಕ್ಷ ಹಣನ ಈ ಒಂದು 18 ವರ್ಷ ಆದ ಒಂದು ಹೆಣ್ಮಕ್ಳಿಗೆ, ಆ ಸಂದರ್ಭದಲ್ಲಿ ಯಾರೆಲ್ಲ ಭಾಗ್ಯಲಕ್ಷ್ಮಿ ಸ್ಕೀಮ್ಗಳನ್ನ ಮಾಡಿದ್ದಾರೆ, ಸೊ ಅಂತವ್ರಿಗೆ ಈ ಸಂದರ್ಭದಲ್ಲಿ ಅಂದ್ರೆ 18 ವರ್ಷಗಳಾಯ್ತಲ್ವಾ, ಇವಾಗ ಅವ್ರಿಗೆ ಸರ್ಕಾರದಿಂದಾನೇ ಆ ಒಂದು 1 ಲಕ್ಷ ಹಣನ ಜಮಾ ಮಾಡಿದ್ದಾರೆ. ಸೊ ದಯವಿಟ್ಟು ಕೂಡ ನೀವೆಲ್ಲರೂ ಕೂಡ ಹೋಗಿ ಚೆಕ್ ಮಾಡಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಶೇರ್ ಮಾಡಿ, ಯಾಕಂತಂದ್ರೆ ತುಂಬಾ ಜನರಿಗೆ ಗೊತ್ತಿರೋದಿಲ್ಲ, ಅವ್ರು ಎಲ್ರಿಗೂ ಕೂಡ ಗೊತ್ತಾಗ್ಲಿ. ಈ ಒಂದು ಭಾಗ್ಯ ಲಕ್ಷ್ಮಿ ಅನ್ನೋ ಒಂದು ಸ್ಕೀಮ್ ಅಲ್ಲಿ ಪ್ರತಿ ಒಂದು ಹೆಣ್ಮಕ್ಳು, ಅಂದ್ರೆ 18 ವರ್ಷ ತುಂಬಿದ ಒಂದು ಹೆಣ್ಮಕ್ಳುಗಳಿಗೆ, ಅಂದ್ರೆ ಭಾಗ್ಯಲಕ್ಷ್ಮಿ ಸ್ಕೀಮ್ ಯಾರೆಲ್ಲ ಮಾಡಿದ್ದಾರೆ ಅವ್ರಿಗೆ ಇವಾಗ ಹಣ ಜಮಾ ಆಗಿದೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ, ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಕೆಲವೊಂದು ಪಾಯಿಂಟ್ಸ್ ಗಳು ಮಿಸ್ ಆದಂತ ಸಂದರ್ಭದಲ್ಲಿ ನಿಮ್ಗೆ ಯಾರಾದ್ರೂ ಕೂಡ ಗೊತ್ತಿದ್ರೆ ನೀವು ಅದ್ರ ಬಗ್ಗೆ ಒಂದು ಕಮೆಂಟ್ ನ ಮಾಡಿ, ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ. ಹಾಗೇನೆ ಈ ಒಂದು ಸ್ಕೀಮು ಇವಾಗ ರನ್ನಿಂಗ್ ಇದೆಯಲ್ವ ಅನ್ನೋದು ಗೊತ್ತಿಲ್ಲ. ನಾನು ಅದ್ರ ಬಗ್ಗೆ ಕರೆಕ್ಟ್ ಆಗಿ ರಿಸರ್ಚ್ ಮಾಡಿದ ಸಂದರ್ಭದಲ್ಲಿ ಅದು ಸರಿಯಾದ ಒಂದು ಮಾಹಿತಿ ಇಲ್ಲ. ಹಾಗಾಗಿ ಯಾರಾದ್ರೂ ಕೂಡ ನೀವು ಆ ಒಂದು ಭಾಗ್ಯಲಕ್ಷ್ಮಿ ಸ್ಕೀಮ್ ಇವಾಗ್ಲೂ ಕೂಡ ಏನಾದ್ರು ಅಪ್ಲೈ ಮಾಡಿದ್ರೆ, ಸೊ ದಯವಿಟ್ಟು ಕೂಡ ನನಗೊಂದು ಕಮೆಂಟ್ ಮಾಡಿ, ನಮ್ಗೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ. ಅದ್ರ ಬಗ್ಗೆನೂ ಕೂಡ ಒಂದು ಸಪರೇಟ್ ವಿಡಿಯೋನ ಮಾಡಿ ಜನರಿಗೆ ತಲುಪಿಸುವಂತ ಕೆಲಸನ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.